ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಟೊಮೆಟೊ ಕಾಯಿ ಚಟ್ನಿ ಮಾಡಕತ್ತೇನೆ ರೀ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದು ಬಿಸಿ ರೊಟ್ಟಿ ಒಳಗೂ ರುಚಿ ಆಗುತ್ತೆ, ಹಂಗೆ ಬಿಸಿ ರೈಸ್ ಒಳಗೂ ರುಚಿ ಇರ್ತೈತಿ. ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿರಿ. ಇಲ್ಲಿ ನೋಡಿರಿ, ನಾವು ಒಂದು 10-12 ಟೊಮೆಟೊ ಕಾಯಿನ ತೊಳ್ಕೊಳತ್ತೇನೆ ರೀ ಸ್ವಚ್ಛಾಗಿ. ಹಾಗೆ ಇದು ಜಾಸ್ತಿ ಉತ್ತರ ಕರ್ನಾಟಕದ ಸೈಡ್ ಜಾಸ್ತಿ ಮಾಡ್ತಾರೆ ಟೊಮೆಟೊ ಕಾಯಿ ಚಟ್ನಿನ. ನಾವಂತೂ ಈ ಟೊಮೆಟೊ ಕಾಯಿ ಚಟ್ನಿ ಮಾಡಿದರೆ ಸಾಕು, ಯಾವ ಪಲ್ಯನೂ ಬೇಡ, ಸಾಂಬಾರು ಬೇಡ, ಇದೊಂದಿದ್ರೆ ಸಾಕು, ಎಷ್ಟು ಇಷ್ಟಪಟ್ಟು ತಿಂತೀವಿ. ಇಲ್ಲಿ ನೋಡ್ರಿ, ನಾ ಒಂದು ಅರ್ಧ ಕಪ್ಪಷ್ಟು ಶೇಂಗಾನ ಹುರ್ಕೊಳಕತ್ತೀನಿ ರೀ. ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಈಗ ಶೇಂಗಾ ಹುರ್ಕೊಂಡ್ಮೇಲೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತೇನೆ ರೀ. ಮೇಲಿನ ಸಿಪ್ಪೆ ತೆಗಿಲಿಲ್ಲ ಅಂದರೂ ನಡೆಯುತ್ತೆ. ಈಗ ನೋಡಿರಿ, ನಾನೊಂದು 6 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಅವನು ಚೆನ್ನಾಗಿ ತವಾ ಮೇಲೆ ಹುರ್ಕೋಬೇಕು. ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋತೇನೆ ರೀ. ಹಾಗೆ ಟೊಮೆಟೊನೆಲ್ಲ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳತ್ತೀನಿ ರೀ. ಒಬ್ಬೊಬ್ಬರು ಹಾಗೆ ಇಡೇ ಟಮಾಟಿನ ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋತಾರೆ, ಬಟ್ ಹಾಗೆ ಮಾಡಿದರೆ ಎಲ್ಲ ಸಿಡಿದು ಬಿಡುತ್ತೆ. ಈಗ ನೀವು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಅವನ್ನ ಹಂಚ ಮೇಲೆ ಹುರ್ಕೋಬೇಕು. ಲೈಟಾಗಿ, ಪೂರ್ತಿ ಕಪ್ಪಾಗಿ ಹುರ್ಕೋಬೇಡ್ರಿ, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಕೆಂಪಾದರೆ ಸಾಕು. ಈಗ ನೋಡ್ರಿ, ಹಂಚ ಮೇಲೆ ನಾನು ಟೊಮೆಟೊ ಕಾಯಿನ ಹುರ್ಕೊಳತ್ತೀನಿ ರೀ. ನೋಡಿರಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಷ್ಟ ಆದರೆ ಸಾಕು. ಈಗ ಇವನ್ನ ಸ್ವಲ್ಪ ಆರಲಿಕ್ಕೆ ಬಿಟ್ಟು, ಆರಿದ ಮೇಲೆ ಮಿಕ್ಸಿ ಜಾರಿಗೆ ಅಷ್ಟು ಟೊಮೆಟೊ ಕಾಯಿನ ಹುರ್ಕೊಂಡಿದ್ನಲ್ರಿ ಅವನ್ನೆಲ್ಲ ಹಾಕ್ಕೋತೇನೆ. ಈಗ ನಾನು 1-2 ಬೆಳ್ಳುಳ್ಳಿ, ಹಾಗೆ ಶುಂಠಿ, ಕೊತ್ತಂಬರಿ ಹಾಕ್ಕೊಳತ್ತೇನೆ ರೀ. ಬೆಳ್ಳುಳ್ಳಿ ಒಂದು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತೆ. 2 ಬೆಳ್ಳುಳ್ಳಿ ಹಾಕ್ಕೊಂಡೇನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಗೆ 1 ಸ್ಪೂನಷ್ಟು ಜೀರಿಗೆ, ಹಾಗೆ 1 ಸ್ಪೂನಷ್ಟು ಗುರೆಳ್ಳು ಪುಡಿ. ಬೇಕಾದರೆ ನೀವು ಗುರೆಳ್ಳು ಪುಡಿ ಇಲ್ಲ ಅಂದರೆ ಗುರೆಳ್ಳನಾದರೂ ಹಾಕ್ಕೋಬೋದು. ನಾ ಪುಡಿ ಇತ್ತು ಮನೆಯಲ್ಲಿ, ಹಾಗಾಗಿ 1 ಸ್ಪೂನಷ್ಟು ಗುರೆಳ್ಳು ಪುಡಿ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ನಾನು ನೆನಪಾಗಲಿಲ್ಲ, ಹಾಗಾಗಿ ಅದನ್ನು ಪೂರ್ತಿಯಾಗಿ ಸಣ್ಣ ಮಾಡ್ಕೊಂಡ್ಮೇಲೆ ನೋಡಿರಿ, ಈಗ ಬೆಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳತ್ತೇನೆ ರೀ. ನೀವು ಮುಂಚೆ ಹಾಕ್ಕೊಂಡ್ರು ನಡೆಯುತ್ತೆ. ಈಗ ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಯಿತು. ಇದು ಬಿಸಿ ರೈಸು, ತುಪ್ಪ ಅದರೊಳಗೆ ಈ ಚಟ್ನಿ ಹಾಕ್ಕೊಂಡು ತಿಂದ್ರಂತೂ ಏನು ಬೇಡ. ಹಾಗೆ ಬಿಸಿ ರೊಟ್ಟಿಯೊಳಗೆ ಇದನ್ನು ನೆಚ್ಕೊಂಡು ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಹಾಗೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿರಿ, ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಇದು ನೀವು ಒಂದು 15 ದಿನಾನೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರೂ ನಡೆಯುತ್ತೆ, ಏನೂ ಆಗೋದಿಲ್ಲ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.